ತನಿಖೆಯ ದಾರಿಯನ್ನ ತಪ್ಪಿಸ್ಲಿಕ್ಕೆ ಮಾಡ್ತಕ್ಕಂಥ ಒಂದು ಹುನ್ನಾರ ಅಂತ ನಾನು ಹೇಳಬೇಕಾಗ್ತದೆ. ಮತ್ತೆ ಕುಮಾರಸ್ವಾಮಿ ಅವರು ಅವರ ಹೇಳಿಕೆಗಳನ್ನು ಯಾವುದೂ ಈ ರಾಜ್ಯದಲ್ಲಿ ಸೀರಿಯಸ್ ತಗೊಂಡದೇ ಇಲ್ಲ. ಅವರು ಪೆನ್ ಡ್ರೈವ್ ಅಂತ ಈಗ ಎತ್ತಾ ಇದ್ರು, ಪೆನ್ ಡ್ರೈವ್ ಅದೇ ಪೆನ್ ಡ್ರೈವ್ ಇದು ಅಂತ ಕೇಳಿದ್ರೆ ಅದಕ್ಕೂ ಉತ್ತರ ಇಲ್ಲ. ಪೆನ್ ಡ್ರೈವ್ ಅಂದ್ರೆ ಏನು ಅಂದ್ರೆ ಎಲ್ಲಿಯೋ ಒಂದು ಕಡೆ ತನಿಖೆಯ ದಿಕ್ಕನ್ನು ತಪ್ಪಿಸ್ಲಿಕ್ಕೋಸ್ಕರ ಕುಮಾರಸ್ವಾಮಿ ಅವರು ವ್ಯಥಾವಾಗಿ ಇಂಥ ಆರೋಪಗಳನ್ನ ಇವತ್ತು ಬೇರೆ ಉಪಾಯ ಇಲ್ಲ. ಅವರಿಗೆ ಇದನ್ನು ಡಿಫೆಂಡ್ ಮಾಡಲೇಬೇಕು. ಅವರ ಜೊತೆ ಸಂಬಂಧ ಬೆಳೆಸಿಕೊಂಡಿದ್ದಾರೆ. ರಾಜೀವ್ ಸರ್ ನಿಮ್ಮಿಬ್ಬರಿಗೂ ಕೇಳ್ಬೇಕು ನಾನು ಈ ಪ್ರಶ್ನೆನ. ಐವನ್ ಸರ್, ಈ ಟ್ಯಾಪಿಂಗ್ ಅನ್ನೋ ಆರೋಪ ಇಲ್ಲ, ಈ ಟ್ಯಾಪಿಂಗ್ ಅನ್ನೋ ಆರೋಪ ಪೆನ್ ಡ್ರೈವ್ ಪ್ರಕರಣ ಮೀರಿದ್ದೇನಾದ್ರೂ ಇದೆಯಾ ಅನ್ನೋ ಅನುಮಾನ ಇದೆ. ಅಲ್ಲಿಗೆ ಹೋಗೋಕ್ ಮುಂಚೆ ವಿನಾಯಕ್ ಅವರೇ, ಆರ್ ಅಶೋಕ್ ಅವರು ರಿಪಬ್ಲಿಕ್ ಕನ್ನಡಕ್ಕೆ ಒಂದು ಎಕ್ಸ್ಕ್ಲೂಸಿವ್ ಸಂದರ್ಶನ ಕೊಟ್ಟರು. ಅದ್ರಲ್ಲಿ ಹೇಳ್ತಾರೆ, ಪ್ರಜ್ವಲ್ ರೇವಣ್ಣ ಅವರ ಕಡೆಯಿಂದ ಮುಖ್ಯಮಂತ್ರಿಗಳಿಗೇನೆ ಕರೆ ಬಂದಿದೆ. ಯಾವಾಗ? ಪ್ರಜ್ವಲ್ ರೇವಣ್ಣ ದೇಶ ಬಿಡೋಕೆ ಮುಂಚೆ. ಇದನ್ನ ನಾವು ಯಾವ ರೀತಿ ಪರಿಗಣಿಸ್ಬೇಕಪ್ಪ? ಈ ದೇಶದ ಜನ, ಇನ್ಫ್ಯಾಕ್ಟ್ ಈ ರಾಜ್ಯದ ಜನ, ಹಾಸನದ ಹೆಣ್ಣು ಮಕ್ಕಳು, ಅವ್ರ ಕುಟುಂಬಸ್ಥರು ಬರ್ಲಿ ಆತ ಆರೋಪ ಇರೋನು ತಪ್ಪು ಮಾಡಿದ್ದಾನೆ ಅಂತ ಗೊತ್ತಾದ್ರೆ ಶಿಕ್ಷೆ ಆಗ್ಲಿ ಅಂತ ಕಾಯ್ತಿರ್ಬೇಕಾದ್ರೆ ಯಾರು ಶಿಕ್ಷೆ ಕೊಡಬೇಕಾಗಿರೋ ದಾಯತ್ವ ಹೊಂದಿದ್ದಾರೆ ಸರ್ಕಾರದ ಪ್ರತಿನಿಧಿಗಳು, ಅವ್ರ ಜೊತೆ ಸಂಪರ್ಕದಲ್ಲಿದ್ರು ಅಂತ ಹೇಳಿ ವಿರೋಧ ಪಕ್ಷದ ನಾಯಕ ಹೇಳ್ಬಿಟ್ರೆ ಯಾರನ್ನ ರಕ್ಷಣೆ ಮಾಡೋಕೆ ಹೋಗ್ತಿದ್ದಾರೆ, ಯಾರು ದಾರಿ ತಪ್ಪಿಸ್ತಿದ್ದಾರೆ ಇಲ್ಲಿ ಅಂತ. ಈಗ ಜನಕ್ಕೆ ಅದು ಭಾಳ ಆಶ್ಚರ್ಯ ಸಂಗತಿ ಅಂದರೆ, ರೇವಣ್ಣ ಅವರು ಸಿದ್ದರಾಮಯ್ಯನವ್ರಿಗೆ ಭಾಳ ಕ್ಲೋಸು. ಅದೇನು ಗುಟ್ಟಾಗೇನು ಉಳಿದಿಲ್ಲ, ಅದು ಎಲ್ರಿಗೂ ಗೊತ್ತಿರೋ ಸಂಗತಿ. ಅಂಥದ್ರಲ್ಲೂ ಅವರ ಅರೆಸ್ಟ್ ಆಯ್ತಲ್ಲ ಅನ್ನೋದು ಕೂಡ ನಿಜವಾಗ್ಲೂ ಒಂದು. ಇನ್ನೊಂದು, ಈ ಟ್ಯಾಪಿಂಗ್ ಬಗ್ಗೆ ಹೇಳೋದಾದರೆ, ಈಗ ಏನು ವಿಡಿಯೋ ಇದೆ ಅದು ಸೆಲ್ಫ್ ರೆಕಾರ್ಡೆಡ್ ವಿಡಿಯೋ. ಸೊ ಪ್ರಜ್ವಲ್ ರೇವಣ್ಣ ಅವ್ರ ಮೊಬೈಲ್ ಇದ್ದಿದ್ದು ವಿಡಿಯೋ ಪಬ್ಲಿಕ್ಕಿಗೆ ಹೆಂಗೆ ಬಂತು? ಅವ್ರ ಫೋನ್ ಟ್ಯಾಪ್ ಆಗಿತ್ತಾ ಅಥವಾ ಏನಾಗಿತ್ತು? ಈಗ ತನಿಖೆ, SIT ತನಿಖೆಯಲ್ಲಿ ಪ್ರಜ್ವಲ್ ರೇವಣ್ಣ ಏನು ಮಾಡಿದ್ರು ಅನ್ನೋದ್ರ ಜೊತೆಗೆ ವಿಡಿಯೋ ಅವ್ರ ಫೋನಿಂದ ಹೇಗೆ ಹೊರಗಡೆ ಬಂತು ಅನ್ನೋದು. ಡ್ರೈವರ್ ಹೆಸರು ಹೇಳ್ತಾರೆ ಕಾರ್ತಿಕ್, ಅವ್ನು ಈ ಕ್ಷಣದವರೆಗೂ ಎಲ್ಲಿದ್ದಾನೆ ಗೊತ್ತಿಲ್ಲ. ಅದಕ್ಕೆ ಹೇಳಿದ್ದು ನಾನು, ದಿಸ್ ಇಸ್ ದ ಏನು. ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಡ್ರೈವರ್ ಹೆಸರು ಹೇಳ್ತಾರೆ ಕಾರ್ತಿಕ್, ಅವ್ನು ಈ ಕ್ಷಣದವರೆಗೂ ಎಲ್ಲಿದ್ದಾನೆ ಗೊತ್ತಿಲ್ಲ. ಅದಕ್ಕೆ ಹೇಳಿದ್ದು ನಾನು, ದಿಸ್ ಇಸ್ ದ ಏನು ಮೋಸ್ಟ್ ಡೇಂಜರಸ್ ಥಿಂಗ್. ನಾವೆಲ್ಲ ಕ್ಯಾರಿ ಮಾಡ್ತಾ ಇದೀವಲ್ಲ, ಅದರಷ್ಟು ಡೇಂಜರ್ ಯಾವುದಿಲ್ಲ. ಅವಾಗ ಐವನ್ ಡಿಸೋಜ್ ಅವರು ಹೇಳಿದ್ರು, ಫೋನಲ್ಲಿ ಯಾರೋ ಮಾತಾಡ್ಬೇಕಾದ್ರೆ ವಾಟ್ಸಪ್ ಕಾಲ್ ಮಾಡಿ ಅಂದ್ರೆ ಎವ್ರಿಬಡಿ ಸ್ಕೇರ್ಡ್. ನಾಳೆ ಏನೋ ರೆಕಾರ್ಡ್ ಆಗುತ್ತೆ, ಇಲ್ಲ ಅಂದ್ರೆ ಎಲ್ರಿಗೂ ಗೊತ್ತು ಟ್ಯಾಪಿಂಗ್ ಆಗ್ತಾ ಇದೆ, ಅಥವಾ ಯಾರೋ ಒಬ್ರು ರೆಕಾರ್ಡ್ ಮಾಡ್ತಾರೆ, ಅಥವಾ ಎಲ್ಲೋ ಒಂದ್ ಕಡೆ ಸಿಗಬಹುದು ಅಂತ. ಅದರ ಅರ್ಥ ಏನು? ನಡೀತಾ ಇದೆ ಅಂತ. ಎಲ್ಲಾ ಸರ್ಕಾರಗಳು ಅದನ್ನ ಮಾಡ್ತಾ ಇದ್ದಾರೆ. ಅವ್ರು ಬಂಡವಾಳ ಬಯಲಾಗ್ಬಿಡುತ್ತೆ ಅಂತ ಎದುರ್ಕೋತಾ ಇದ್ದಾರೆ. ಎಲ್ಲ ನೆಟ್ಟಗಿದ್ರೆ ಫೋನ್ ಮಾಡ್ರಿ ಟ್ಯಾಪ್ ನ, ಏನ್ ಇವಾಗ ಇರೋದನ್ನ ಸತ್ಯ ಸೇಫ್ ಅನ್ನೋದು ಭಾವನೆ ಜನರಲ್ ಇದೆ ಅನ್ನೋದಂತೂ ಸತ್ಯನೇ. ಬಟ್ ವಿನಾಯಕ್ ಸರ್, ನೀವ್ ಈ ಮಾತನ್ನ ಹೇಳಿದ್ರಿ ಅಂತ ಹೇಳಿ ಪ್ರಸ್ತಾಪ ಮಾಡ್ತಿದ್ದೀನಿ. ಬ್ರೇಕ್ ಹೋಗ್ಬೇಕು. ಅದಕ್ಕಿಂತ ಮುಂಚೆ ಇಷ್ಟೆಲ್ಲ ಕಳ್ಳ ಗಿವಿಗಳು, ಕಳ್ಳ ಗಣ್ಣುಗಳು ಫೋನ್ ನಲ್ಲಿ ಇರಬಹುದು ಅಂತ ಗೊತ್ತಿದ್ದು ಕೂಡ ಅದನ್ನ ಸೆಲ್ಫ್ ವಿಡಿಯೋ ಮಾಡ್ಕೊಳ್ಳುವಂತ ಮುಟ್ಟಾಳ್ತನಕ್ಕೆ ಹೋಗಿದ್ರೆ ಗೊತ್ತಿಲ್ಲ ನನಗೆ ಅದನ್ನ ಏನಂತ ಹೇಳ್ಬೇಕು ಅಂತ ಹೇಳಿ. ಬ್ರೇಕ್ನ ನಂತರ ಫೋನ್ ಟ್ಯಾಪಿಂಗ್ ಅನ್ನೋದು ಪ್ರಜ್ವಲ್ ರೇವಣ್ಣ ಪ್ರಕರಣವನ್ನ ಮೀರಿ ನಡೆಯುತ್ತಿದೆಯಾ? ರಾಜೀವ್ ಅವರೇ, ಇವಾಗಿರೋ ಅನುಮಾನ ಏನಂತಂದ್ರೆ, ಈಗ ಕುಮಾರಸ್ವಾಮಿ ಅವರೇ ಹೇಳಿರೋ ಪ್ರಕಾರ ಅವ್ರ ಫೋನು ಇತ್ಯಾದಿಗಳ ಫೋನ್ ಟ್ಯಾಪ್ ಆಗ್ತಿರೋದೇ ಆದ್ರೆ ಉದ್ದೇಶ ಏನಿರಬಹುದು, ಯಾಕಾಗಿ ಟ್ಯಾಪ್ ಮಾಡಿಸ್ತಿರಬಹುದು ಅಂತ ಹೇಳಿ ನಿಮಗೇನು ಅನುಮಾನ? ಒಂದು, ಐವಾನ್ ಡಿಸೋಜ ಅವರು ಹೇಳಿದ್ರು ಇದನ್ನ ಅಡ್ವಾನ್ಸ್ ಆಗಿ ಕೆವಿಯಟ್ ಹಾಕೊಳ್ತಾ ಇದ್ದಾರೆ, ನಂದು ಫೋನ್ ಟ್ಯಾಪ್ ಆಗಬಾರ್ದು ಅನ್ನೋ ಅರ್ಥದಲ್ಲಿ ಕುಮಾರಸ್ವಾಮಿ ಅವರು ಮಾತಾಡಿದ್ದಾರೆ ಅನ್ನುವಂತಹ ಮಾತನ್ನ ಹೇಳಿದ್ರು. ಅಡ್ವಾನ್ಸ್ ಆಗಿ ಕೆವಿಯಟ್ ಹಾಕೊಳ್ತಿದ್ದಾರೆ ಅಂದ್ರೆ ಇವ್ರು ಆ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಇಂಡೈರೆಕ್ಟ್ ಆಗಿ ಐವಾನ್ ಡಿಸೋಜ ಅವರೇ ಒಪ್ಕೊಂಡ ಹಾಗೆ. ಎರಡನೇದಾಗಿ, ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಅವರು ಒಂದು ಆರೋಪವನ್ನ ಮಾಡ್ತಾರೆ ಅಂತ ಹೇಳಿದ್ರೆ ಅದು ಬೇರೆ ಎಲ್ಲಾ ಆರೋಪಗಳಿಗಿಂತನೂ ವೈಯಕ್ತಿಕ ಖಾಸಗಿತನವನ್ನ ಗಮನಿಸುವಂಥದ್ದು, ಕದಿಯುವಂಥದ್ದು, ಮತ್ತೆ ವೀಕ್ಷಣೆ ಮಾಡುವಂಥದ್ದು ಇದು ಬಹಳ ದೊಡ್ಡ ಅಪರಾಧ ಆಗತ್ತೆ. ಹಾಗಾಗಿ ಈ ಅಪರಾಧಕ್ಕೆ ಸಾಕ್ಷಿಯನ್ನ ಕೊಡುವಂತ ಹೇಳುವಂಥದ್ದು ಅದು ಸರ್ಕಾರದ ಕ್ರಮ ಸರಿಯಾಗಿದ್ದು. ರಾಜೀವ್ ಅವರೇ, ಅಂದ್ರೆ ಈಗ ಟ್ಯಾಪಿಂಗ್ ಮಾಡಿಸ್ಲಿಕ್ಕೆ ಒಂದು ಉದ್ದೇಶ ಇರಬೇಕಲ್ಲ.
ಟ್ಯಾಪಿಂಗ್ ಮಾಡ್ಲಿಕ್ಕೆ ಉದ್ದೇಶ ಪ್ರಜ್ವಲ್ ರೇವಣ್ಣ ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರಾ ಅನ್ನೋದನ್ನ ತಿಳ್ಕೊಳಕ್ ಆಗಿರಬಹುದು, ಅಥವಾ ಕುಮಾರಸ್ವಾಮಿ ಆಸ್ ಅನ್ ಇಂಡಿವಿಜುವಲ್ ನೆಕ್ಸ್ಟ್ ಮೂವ್ ಏನ್ ಇಡಬಹುದು, ಯಾರ್ಯಾರ ಜೊತೆ ಸಂಪರ್ಕದಲ್ಲಿ ಇರಬಹುದು, ಕಾನೂನಾತ್ಮಕವಾಗಿ ಇರಬಹುದು, ಅದು ಯಾರ ಜೊತೆ ಟಚ್ ಅಲ್ಲಿ ಏನಕ್ಕೆ ಏನ್ ಉದ್ದೇಶ ಏನಿರಬಹುದು ಅಂತ. ಅಲ್ಲ, ಇದರ ಹಿಂದೆ ಇರುವಂತಹ ಉದ್ದೇಶ ಯಾವುದೋ ಒಂದು ಅಪರಾಧದ ತನಿಖೆಯನ್ನ ಮಾಡೋದಕ್ಕೆ, ಇನ್ನೊಂದಕ್ಕೆ, ಅಥವಾ ಭಯೋತ್ಪಾದನಾ ಚಟುವಟಿಕೆಯಲ್ಲಿ ಭಾಗವಹಿಸಿದ್ದಾರೆ ಆ ಮಾಹಿತಿಯನ್ನ ತಿಳ್ಕೊಳ್ಳೋದಕ್ಕೆ ಅಂತ ಅಲ್ಲ, ಒಬ್ಬರ ವೈಯಕ್ತಿಕ ಖಾಸಗಿತನದ ಚಟುವಟಿಕೆಗಳನ್ನ ಗಮನಿಸುವಂತದ್ದು. ಅದನ್ನ ಗಮನಿಸುವ ಆಸಕ್ತಿ ಯಾರಿಗಿದೆ? ಈ ಕುಮಾರಸ್ವಾಮಿ ಅವರು ವೈಯಕ್ತಿಕವಾಗಿ ಏನ್ ಮಾಡ್ತಾರೆ ಅಂತ ಹೇಳಿ ಸಿದ್ದರಾಮಯ್ಯ ಕಟ್ಕೊಂಡು ಏನ್ ಮಾಡ್ತಾರೆ? ಯಾವುದೇ ಇರ್ಲಿ, ಒಬ್ಬ ವೈಯಕ್ತಿಕ ಖಾಸಗಿತನವನ್ನ ಗಮನಿಸುವಂತಹ ಕೆಲಸಕ್ಕೆ ಯಾರೇ ಕೈ ಹಾಕಿದ್ದಾರೆ ಅಂದ್ರೆ ಅದರ ಹಿಂದಿರುವಂತಹ ಉದ್ದೇಶ ಒಂದು ಆತನ ಮಾನಹಾನಿ ಮಾಡುವಂತದ್ದು ಅಥವಾ ಬ್ಲಾಕ್ ಮೇಲ್ ಮಾಡುವಂತದ್ದು. ಈ ಸರ್ಕಾರ ಕೂಡ ಮಾನಹಾನಿಗೆ ಅಥವಾ ಬ್ಲಾಕ್ ಮೇಲ್ ತಂತ್ರಕ್ಕೆ ಅದನ್ನ ಬಳಸ್ಕೊಳ್ಳುವಂತಹ ತಪ್ಪು ಮಾಡಿದ್ರೆ ಅಲ್ವಾ ಬ್ಲಾಕ್ ಮೇಲ್ ಮಾಡ್ಲಿಕ್ಕೆ ಅವಕಾಶ ಸಿಗೋದು, ತಪ್ಪು ಸಂಭಾಷಣೆಗಳಲ್ಲಿ ಆಗ್ತಿದ್ರೇನೆ ಅಲ್ವಾ ಸಿಗಾಕ್ಸ್ಲಿಕ್ಕೆ ಸಾಧ್ಯವಾಗೋದು. ಅಂಥದ್ದೇನೂ ಇಲ್ಲ ಅಂತಂದ್ರೆ ಫೋನ್ ಟ್ಯಾಪ್ ಆದ್ರೂ ಮಾಡ್ಲಿ, ಕದ್ದಾರು ಕೇಳಿಸ್ಕೊಳ್ಳಿ, ಭಯ ಯಾಕೆ ಪಡ್ಬೇಕು? ಐ ಅಗ್ರಿ, ಆ ರೀತಿ ಮಾಡಿದ್ರೆ ಮಾಡೋ ತಪ್ಪು ಒಪ್ಕೊಳ್ಳೋಣ, ಬಟ್ ಭಯ ಏಕೆ? ತಪ್ಪೇನೂ ಆಗ್ತಿಲ್ಲ, ನಾನು ಯಾರ ಜೊತೆಲೂ ಇಲ್ಲಿಗಲ್ ಆಗಿ ಫೋನ್ ಸಂಭಾಷಣೆ ಮಾಡ್ತಿಲ್ಲ, ಹೆದರಿಕೆ ಯಾಕೆ? ಅದಕ್ಕೆ ಒಂದು ಉತ್ತರ ಕೊಡಿ. ಇಲ್ಲಿ ತಪ್ಪು ಅಥವಾ ಸರಿ ಅನ್ನುವಂಥದ್ದು ಮುಖ್ಯ ಅಲ್ಲ. ಒಬ್ಬರ ವೈಯಕ್ತಿಕ ಖಾಸಗಿತನಕ್ಕೆ ಪ್ರವೇಶವನ್ನ ಮಾಡುವಂತದ್ದು ಇದೆಯಲ್ಲ, ಅದು ಯಾರೇ ಪ್ರವೇಶ ಮಾಡಿದ್ರು ಕೂಡ ಅದು ಅಕ್ಷಮ್ಯ. ಇದರ ಬಗ್ಗೆ ಇಲ್ಲಿ ಮೌಲ್ಯಗಳ ಬಗ್ಗೆ ಮಾತನಾಡಿ ನೀವು. ಇಲ್ಲಿ ಮೌಲ್ಯಗಳು ಅವನು ತಪ್ಪಾಗಿದ್ರೆ ನಾನು ಏನ್ ಬೇಕಾದ್ರೂ ಮಾಡಬಹುದು ಅನ್ನುವಂಥದ್ದು ಅಲ್ಲ. ಒಬ್ಬ ವೈಯಕ್ತಿಕ ವ್ಯಕ್ತಿ ಆತ ಯಾವ ಆಧಾರದ ಮೇಲೆ ತಪ್ಪು ಮಾಡಿದಾನೆ ಅಂತ ಹೇಳಿ ನೀವು ಖಾಸಗಿತನಕ್ಕೆ ಪ್ರವೇಶ ಮಾಡ್ತೀರಿ? ನೀವು ಕಾನೂನನ್ನ ಉಲ್ಲಂಘನೆ ಮಾಡಿದ್ದೀರಿ ಅಂತ ಅರ್ಥ. ನೋಡ್ರಿ, ನೀವು ಯಾಕೆ ಹೆದರಿಕೆ ಇದೆ ನಿಮ್ಗೆ? ನೀವು ಎಕ್ಸ್ ಮಿನಿಸ್ಟರ್, ಎಕ್ಸ್ ಸಿಎಂ, ನಿಮ್ಗೆ ಯಾಕೆ ಹೆದರಿಕೆ? ಒಂದು ಐವನ್ ಡಿಸೋಜಾ ಅವರೇ ಬಾಲಿಶವಾದಂತಹ ಹೇಳಿಕೆಗಳನ್ನ ಕೊಡೋದು ಬಿಡಿ. ಇವತ್ತು ವೈಯಕ್ತಿಕ ಖಾಸಗಿತನ ಅನ್ನುವಂಥದ್ದು, ಆತ ಅಪರಾಧಿಗೆ ಬೇರೆ ವೈಯಕ್ತಿಕ ಖಾಸಗಿತನ, ಗೌರವಯುತ ಸಜ್ಜನ ವ್ಯಕ್ತಿಗೆ ಬೇರೆ ವೈಯಕ್ತಿಕ ಖಾಸಗಿತನ ಅಂತ ಇಲ್ಲ. ಅದನ್ನ ನೀವು ಮೊದಲು ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಯಾವುದೇ ವ್ಯಕ್ತಿ ಆತ ಭಿಕ್ಷೆ ಬೇಡುವವನೇ ಆಗ್ಲಿ, ಆತನ ವೈಯಕ್ತಿಕ ಖಾಸಗಿತನಕ್ಕೆ ನಾನು ಮುಖ್ಯಮಂತ್ರಿ ಇದ್ದೀನಿ ಅನ್ನೋ ಕಾರಣಕ್ಕಾಗಿ ಒಬ್ಬ ಭಿಕ್ಷುಕನ ವೈಯಕ್ತಿಕ ಇದರ ಒಳಗೆ ಪ್ರವೇಶ ಮಾಡ್ಲಿಕ್ಕೆ ಈ ಸಂವಿಧಾನ ಅವಕಾಶ ಪಟ್ಟಿಲ್ಲ. ಅದರ ಬಗ್ಗೆ ಮಾತನಾಡಿ ನೀವು. ಒಬ್ಬ ಎಂಎಲ್ಎ ವೈಯಕ್ತಿಕ ಅಲ್ಲ, ಈಸ್ ಆಲ್ಸೋ ಎ ಪಬ್ಲಿಕ್ ಸರ್ವೆಂಟ್. ರಾಜೀವ್ ಒಬ್ಬ ಎಂಎಲ್ಎ ಈಸ್ ಆಲ್ಸೋ ಎ ಪಬ್ಲಿಕ್ ಸರ್ವೆಂಟ್. ಅಲ್ಲ, ಇಂಥವ್ರಿಗೆ ರಿಪಬ್ಲಿಕ್ ಟಿವಿನೇ ಉತ್ತರ ಕೊಡ್ಬೇಕು. ನಾವ್ ಏನ್ ಮಾತಾಡೋದಕ್ಕೆ ಸಾಧ್ಯ ಆಗುತ್ತೆ? ಇಲ್ಲ ಡಿಸೋಜಾ ಅವರೇ, ರಾಜೀವ್ ಅವ್ರು ಹೇಳಿದ್ರಲ್ಲಿ ಒಂದು ಮಾತನ್ನ ನಾನು ಒಪ್ತೀನಿ. ಇಲ್ಲ, ನಾನು ರಾಜೀವ್ ಅವ್ರು ಹೇಳಿದ್ರಲ್ಲಿ ಒಂದು ಮಾತನ್ನ ಒಪ್ತೀನಿ. ರಾಜೀವ್ ಅವರೇ ನೀವು ಕೇಳಿಸ್ಕೊಳ್ಳಿ ಬೇಡ, ಅಲ್ಲಿಗೆ ಹೋಗೋದು ಬೇಡ. ನೀವ್ ಹೇಳಿದ್ರಲ್ಲಿ ಒಂದನ್ನು ಒಪ್ಕೊಳ್ತೀನಿ.